ಮುಡಾ ಹಗರಣ ಬೆನ್ನತ್ತಿದ್ದ ರಿಪಬ್ಲಿಕ್ ಕನ್ನಡ ಇದೀಗ ಬಗೆದಷ್ಟು ಹೊರ ಬರ್ತಾ ಇದೆ. ಮುಡಾ ಹಗರಣ 2.20 ಎಕರೆ ಭೂಮಿ ಕಳೆದುಕೊಂಡವರಿಗೆ ಬರೋಬ್ಬರಿ 19 ಸೈಟ್ ಅನ್ನ ಮಂಜೂರು ಮಾಡಲಾಗಿದೆ. ದೇವನೂರು ಗ್ರಾಮದಲ್ಲಿ ಭೂಮಿ ಕಳೆದುಕೊಂಡಿದ್ದಾರಂತೆ. ಅದಕ್ಕೆ ಪರ್ಯಾಯವಾಗಿ ವಿಜಯನಗರದಲ್ಲಿ ನಿವೇಶನವನ್ನ ಮಂಜೂರು ಮಾಡಲಾಗಿದೆ. ಆದ್ರೆ ಯಾವಾಗ ಅವರು ಭೂಮಿ ಕಳೆದುಕೊಂಡ್ರು ಈ ಬಗ್ಗೆ ಮಾಹಿತಿ ಇಲ್ಲ. ಮುಡಾ ಯಾವಾಗ ಭೂಮಿಯನ್ನ ವಶಕ್ಕೆ ಪಡೆದುಕೊಳ್ತು ಇದ್ರ ಬಗ್ಗೆ ಇಲ್ಲ. ಈ ಬಗ್ಗೆ ಮುಡಾ ಅಧಿಕಾರಿಗಳಲ್ಲಿಗೆ ಮಾಹಿತಿ ಇಲ್ಲ. ಆದ್ರೂ ಕೂಡ ಬರೋಬ್ಬರಿ 19 ಸೈಟ್ ಅನ್ನ ನಿವೇಶನವನ್ನ ಮಂಜೂರು ಮಾಡಲಾಗಿದೆ. ಬಗೆದಷ್ಟು ಹೊರಬರ್ತಾ ಇದೆ ಮುಡಾ ಹಗರಣ. 2.20 ಎಕರೆ ಭೂಮಿಯನ್ನ ಕಳೆದುಕೊಂಡವರಿಗೆ 19 ಸೈಟ್ ಅನ್ನ ವಿತರಣೆ ಮಾಡಿದ್ದಾರೆ. ಆದ್ರೆ ಯಾರು ಕಳೆದುಕೊಂಡ್ರು, ಯಾವಾಗ ಕಳೆದುಕೊಂಡ್ರು, ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಸೊ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ನಮಗೆ ಲಭ್ಯವಾಗಿರುವಂತಹ ಡಾಕ್ಯುಮೆಂಟ್ಸ್ ಬರೋಬ್ಬರಿ 19 ಸೈಟ್ ಅನ್ನ ವಿತರಣೆ ಮಾಡಲಾಗಿದೆ. ನೀವೇನು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಅದು ಡಾಕ್ಯುಮೆಂಟ್ಸ್ ನ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತದ್ದು. ಮುಡಾ ಹಗರಣ ಬಗೆದಷ್ಟು ಹೊರ ಬರ್ತಾ ಇದೆ. 2.20 ಎಕರೆ ಭೂಮಿಯನ್ನ ಕಳೆದುಕೊಂಡವರಿಗೆ 19 ಸೈಟ್ ಅನ್ನ ವಿತರಣೆ ಮಾಡಿದ್ದಾರೆ. ಪ್ರೂಫ್ ಸಮೇತ ತೋರಿಸಲಾಗ್ತಾ ಇದೆ. ಆದ್ರೆ ಯಾವಾಗ ಕಳೆದುಕೊಂಡ್ರು ಅನ್ನುವಂತಹ ಮಾಹಿತಿ ಅಧಿಕಾರಿಗಳಿಗೆ ಇಲ್ಲ. ಪೂರ್ತಿ ಒಕ್ಕಲಿಗ ಸಮುದಾಯ ಎಚ್ಡಿಡಿ ಪರ ಇಲ್ಲವೇ ಇಲ್ಲ. ಒಂದು ಹೆಜ್ಜೆ ದೇವೇಗೌಡರು ಮುಂದಿದ್ದಾರೆ ಅಷ್ಟೇ. ನಮ್ಮನ್ನ ಕೂಡ ಸಮುದಾಯ ತಿರಸ್ಕಾರ ಮಾಡಿಲ್ಲ, ನಮ್ಮಂತ ಸಣ್ಣ ನಾಯಕರನ್ನ ಎಚ್ಡಿಕೆ ತುಳಿತಾ ಇದ್ದಾರೆ. ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾವತ್ತೂ ಕೂಡ ಪರಿಸ್ಥಿತಿ ಒಂದೇ ರೀತಿ ಇರೋದಿಲ್ಲ, ರಾಜಕೀಯ ಸನ್ನಿವೇಶ ಬದಲಾವಣೆ ಆಗಬಹುದು. ರಿಪಬ್ಲಿಕ್ ಕನ್ನಡ ಜೊತೆ ಎಚ್ ಸಿ ಬಾಲಕೃಷ್ಣ ಮಾತನಾಡಿದ್ದಾರೆ. ಒಂದು ಕುಮಾರಸ್ವಾಮಿ ಅವ್ರಿಗೆ ಈ ರೀತಿ ಹೇಳಿಕೆ ಕೊಟ್ಟರೆ ಸಮುದಾಯದ ಮತಗಳ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆಯಾ ಅಂತ ಸರ್? ಬೇಕೋ ಬೇಡವೋ ಒಕ್ಕಲಿಗ ಜನಾಂಗ ದೇವೇಗೌಡರು ಕುಮಾರಸ್ವಾಮಿಯಿಂದ ಇರ್ತಕ್ಕಂಥದ್ದು. ಅದರ ದುರುಪಯೋಗವನ್ನು ಪಡಿಸ್ಕೊಂಡು ನಮ್ಮಂಥ ಸಣ್ಣ ಪುಟ್ಟ ಒಕ್ಕಲಿಗರ ನಾಯಕರನ್ನ ತುಳಿತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಬಹುಶಃ ನೋಡೋಣ, ಈಗ ಇದೇ ರೀತಿ ಯಾವತ್ತೂ ಕೂಡ ಒಂದೇ ರೀತಿ ಇರೋದಿಲ್ಲ. ರಾಜಕೀಯ ಸನ್ನಿವೇಶಗಳು ಬದಲಾವಣೆ ಆಗ್ಬೋದು. ನಮ್ಮ ಒಕ್ಕಲಿಗರಿಗೂ ಕೂಡ ಮುಂದಿನ ದಿವಸದಲ್ಲಿ ಇವ್ರು ಯಾರೂ ಒಕ್ಕಲಿಗರನ್ನ ಬೆಳೆಸೋದಿಲ್ಲ, ಯಾವ ಒಕ್ಕಲಿಗರ ನಾಯಕರನ್ನು ಬಿಡೋದಿಲ್ಲ ಅಂತಕ್ಕಂಥ. ಯಾಕಂದರೆ ಉದಾಹರಣೆಗೆ ಯೋಗೀಶ್ವರು, ಇವತ್ತು ಅವರ ಭಾವ ಮಂಜುನಾಥ್ ಅವರು ಗೆಲ್ಲಬೇಕಾದ್ರೆ ಯೋಗೀಶ್ವರ್ ಅವರೇ ಪ್ರಮುಖವಾದಂಥ ಕಾರಣ. ಅಂಥ ಯೋಗೀಶ್ವರ್ಗೆ ಟಿಕೆಟ್ ಕೊಡ್ದೇ ತನ್ನ ಮಗನಿಗೆ ಟಿಕೆಟ್ ಕೊಡ್ತೀನಿ ಅಂತಕ್ಕಂಥ ಧೋರಣೆಯನ್ನು ಅವರೇನು ಅನುಸರಿಸಿದ್ರು, ಅದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ನಮ್ಮ ಒಕ್ಕಲಿಗರ ನಾಯಕರು ಕೂಡ ಆತ್ಮಾವಲೋಕನ ಮಾಡ್ಕೋಬೇಕು. ಡಿ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಹಾಗಿದ್ದೂ ಕೂಡ ಒಕ್ಕಲಿಗರ ಸಮುದಾಯ ದೇವೇಗೌಡರ ಪರವಾಗಿ ನಿಂತಿದೆಯಾ, ಅದು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಒಂದು ಸ್ವಲ್ಪ ಅವ್ರದ್ದು ಸೆಳೆಯುವಂಥ ಕೆಲಸ ಆಗಿದೆಯಾ ಅನ್ನುವಂಥದ್ದು? ಆ ಥರ ಏನಿಲ್ಲ, ಪೂರ್ತಿ ಅವ್ರ ಪರವಾಗಿ ನಿಂತಿಲ್ಲ. ಅದರಲ್ಲೂ ಡಿವಿಷನ್ ಇದೆ. ಆದರೆ ಅವ್ರಿಗೆ ಒಂದು ಹೆಜ್ಜೆ ಮುಂದೆ ಅವ್ರ ಕಡೆ ಇರ್ತಾರೆ ಅಷ್ಟೇ. ತಾವೆಲ್ಲ ಒಕ್ಕಲಿಗ ನಾಯಕರು, ಸಣ್ಣ ನಾಯಕರು, ತಾವೆಲ್ಲ ತಮ್ಮನ್ನು ಕೂಡ ಬೆಂಬಲಿಸುವಂಥ ಪರಿಸ್ಥಿತಿ ಇಲ್ವಾ ಸಮುದಾಯದಲ್ಲಿ ಅಂತ? ಪೂರ್ತಿ ಒಕ್ಕಲಿಗರೇ ಪೂರ್ತಿ ನಮ್ಮನ್ನು ತಿರಸ್ಕಾರ ಮಾಡಿಲ್ಲ. ಪರ್ಸೆಂಟೇಜ್ನಲ್ಲಿ ಅವರು ಸ್ವಲ್ಪ ಜಾಸ್ತಿ, ನಮ್ಗೆ ಸ್ವಲ್ಪ ಕಡಿಮೆ. ಅಲ್ಲ, ಪದೇ ಪದೇ ಈ ಒಕ್ಕಲಿಗೆ ಟ್ರಂಪ್ ಕಾರ್ಡನ್ನು ಪ್ಲೇ ಮಾಡಿ ಈ ಥರ ಕಣ್ಣೀರು ಹಾಕುವಂಥದ್ದಾಗಲಿ, ಈ ಚುನಾವಣೆ ವೇಳೆ ಕೆರಳಿಸುವಂಥದ್ದಾಗಲಿ, ಈ ಥರದ ಹೇಳಿಕೆಗಳು ಯಾಕೆ ಮಾಡ್ತಾರೆ ಅಂತ ಸರ್? ಒಕ್ಕಲಿಗರ ಜನಾಂಗದ ನಾಯಕತ್ವವನ್ನು ಏನು ತೆಗೆದುಕೊಂಡ್ಮೇಲೆ ಒಕ್ಕಲಿಗರಿಗೆ ಏನು ಅನುಕೂಲ ಆಗಿಲ್ಲ. ಅದರಿಂದ ಯಾವುದೇ ಒಬ್ಬ ಒಕ್ಕಲಿಗ ಅಧಿಕಾರಿಗಾಗಲಿ ಯಾರೋ ಒಬ್ಬ ರಾಜಕಾರಣಿನ ಬೆಳೆಸ್ತಕ್ಕಂಥದ್ದಾಗಲಿ ಏನಾಗಿಲ್ಲ. ಅದರ ಪ್ರಯೋಜನವನ್ನು ಅವರ ಕುಟುಂಬವನ್ನು ಬೆಳೆಸಲಿಕ್ಕೆ ಬಳಸ್ಕೊತಾ ಇದ್ದಾರೆ. ನಮ್ಮಂಥ ಸಣ್ಣ ಪುಟ್ಟ ಒಕ್ಕಲಿಗರ ನಾಯಕರನ್ನ ತುಳಿತಕ್ಕಂಥದ್ದಕ್ಕೆ ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಇದು ಏನೋ ಬೇಕೋ ಬೇಡವೋ ನಮ್ಮ ಜನಾಂಗದಲ್ಲಿ ಮಾಜಿ ಪ್ರಧಾನಿಗಳು, ಮಾಜಿ ಮುಖ್ಯಮಂತ್ರಿಗಳು ಅಂತಕ್ಕಂಥ ಒಂದು ಗೌರವ ಪ್ರೀತಿ ಅವ್ರ ಮೇಲಿದೆ. ಮುಂದೇನಾದರೂ ಒಕ್ಕಲಿಗರು ಇದ್ರ ಬಗ್ಗೆ ಎಚ್ಚೆತ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಹಾಗೂ ವಿಜಯೇಂದ್ರ ನಡುವಿನ ಫೈಟ್ ತಾರಕಕ್ಕೇರಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿರುದ್ಧ ಯತ್ನಾಳ್ ಟೀಮ್ ತಿರುಗಿ ಬಿದ್ದಿದ್ರೆ, ಇತ್ತ ರೆಬಲ್ಸ್ ನಾಯಕರಿಗೆ ಟಕ್ಕರ್ ಕೊಡೋದಕ್ಕೆ ಬಿವೈವಿ ಪ್ಲಾನ್ ಮಾಡಿದ್ದಾರೆ. ಅವಾಗ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ಬಿವೈವಿ. ರೆಬಲ್ ನಾಯಕರಿಗೆ ವಿಜಯೇಂದ್ರ ಟಕ್ಕರ್. ರಾಜ್ಯದಲ್ಲಿ ಯತ್ನಾಳ್ ಹಾಗೂ ವಿಜಯೇಂದ್ರ ನಡುವಿನ ಗುದ್ದಾಟ ತಾರಕಕ್ಕೇರಿದೆ.
ಬಿಜೆಪಿಯಲ್ಲಿ ಅಸಮಾಧಾನ, ಭಿನ್ನಮತ, ಒಳಬೇಗುದಿ ಸ್ಫೋಟಗೊಂಡಿದ್ದು ವಿಜಯೇಂದ್ರ ವಿರುದ್ಧ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಟೀಮ್ ಸೆಟ್ಟೆದ್ದು ನಿಂತಿದೆ. ಹೀಗಾಗಿ ವಕ್ಫ್ ಬೋರ್ಡ್ ವಿರುದ್ಧ ರಾಜ್ಯಾದ್ಯಂತ ಪ್ರವಾಸ ಮಾಡಲು ಸಜ್ಜಾಗಿದೆ. ಯತ್ನಾಳ್ ಟೀಮ್ ನಡೆಸುತ್ತಿರುವ ರೈತರ ಪರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಪಕ್ಷದಿಂದಲೂ ವಕ್ಫ್ ವಿರುದ್ಧ ಹೋರಾಟಕ್ಕೆ 3 ತಂಡ ರಚನೆ ಮಾಡಲಾಗಿದೆ ಎಂದಿದ್ದಾರೆ. ವಕ್ಫ್ ಹೋರಾಟಕ್ಕೆ 3 ತಂಡ ರಚನೆ. ಯತ್ನಾಳ್ ಅಂಡ್ ಟೀಮ್ಗೆ ಟಕ್ಕರ್ ಕೊಡಲು ವಿಜಯೇಂದ್ರ ರಣತಂತ್ರ ರೂಪಿಸಿದ್ದಾರೆ. ಯತ್ನಾಳ್ ಪ್ರತ್ಯೇಕ ಹೋರಾಟದ ಬೆನ್ನಲ್ಲೇ ವಿಜಯೇಂದ್ರರಿಂದ 3 ತಂಡ ರಚನೆ ಮಾಡಿದ್ದಾರೆ. ವಿಜಯೇಂದ್ರ, ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಅಧ್ಯಕ್ಷತೆಯಲ್ಲಿ ತಂಡ ರಚಿಸಲಾಗಿದೆ. ಈ ತಂಡದಲ್ಲಿ ರೆಬಲ್ಸ್ಗೂ ಸ್ಥಾನ ಇರಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ರೆಬಲ್ಸ್ ನಡೆಗೆ ವಿಜಯೇಂದ್ರ ಈ ರೀತಿ ಚೆಕ್ ಮೆಟ್ ಇಟ್ಟಿದ್ದು ಇಬ್ಬರು ನಾಯಕರ ನಡುವಿನ ಕಿತ್ತಾಟ ತಾರಕಕ್ಕೇರಿದೆ. ಸ್ವಪಕ್ಷದವರ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ರಿಂದಲೇ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಇದಕ್ಕೆ ಫುಲ್ ಸ್ಟಾಪ್ ಇಡಲು ವಿಜಯೇಂದ್ರ ತಂಡ ರಚಿಸಿದ್ದಾರೆ. ಇದಕ್ಕೆ ಯತ್ನಾಳ್ ಟೀಮ್ ಹೇಗೆ ರಿಯಾಕ್ಟ್ ಮಾಡುತ್ತೆ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರದ ಜೊತೆ ಬೆಟ್ಟಿಂಗ್ ಕೂಡ ಜೋರಾಗಿದೆ. ಯಾರು ಗೆಲ್ತಾರೆ ಅಂತ ಈಗಾಗಲೇ ಹಲವರು ಬಾಜಿ ಕೂಡ ಕಟ್ಟಿದ್ದಾರೆ. ಬೆಟ್ಟಿಂಗ್ ಭರಾಟೆ ಹೇಗಿದೆ ಬನ್ನಿ ನೋಡೋಣ. ಉಪಚುನಾವಣೆ ಇಲ್ಲಿ, ಬೆಟ್ಟಿಂಗ್ ಮಂಡ್ಯದಲ್ಲಿ. ಚನ್ನಪಟ್ಟಣಕ್ಕಾಗಿ ಬಾಜಿ ಹೆಚ್ಚಿದ ಕುತೂಹಲ. ಬೆಟ್ಟಿಂಗ್ ಬೆಟ್ಟಿಂಗ್ ಬೆಟ್ಟಿಂಗ್. ಚನ್ನಪಟ್ಟಣದಲ್ಲಿ ಯಾರ್ ಗೆಲ್ತಾರೆ? ನಿಖಿಲ್ ಕುಮಾರಸ್ವಾಮಿನ ಸಿಪಿ ಯೋಗೇಶ್ವರ ಅನ್ನೋ ಬೆಟ್ಟಿಂಗ್. ಮಂಡ್ಯದಲ್ಲಿ ಜೋರಾಗಿದೆ. ಎಲೆಕ್ಷನ್ ವೇಳೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ಇತ್ತು. ಈಗ ಗೆಲುವು ಯಾರಿಗೆ ಅನ್ನೋದ್ರ ಬಗ್ಗೆ ಬೆಟ್ಟಿಂಗ್ ಜೋರಾಗಿದೆ. ಬಾಂಬೆ ನಾಡಿನ ಪಾಲಿಟಿಕ್ಸ್ಗೆ ಮಂಡ್ಯದವರ ಬೆಟ್ಟಿಂಗ್ ಜೋರಾಗಿದೆ. ಈ ಬಾರಿ ಶತಾಯಗತಾಯ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಲೇಬೇಕೆಂದು ಘಟಾನುಘಟಿ ನಾಯಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಕ್ಷೇತ್ರಾದ್ಯಂತ ಫುಲ್ ರೌಂಡ್ಸ್ ಹೊಡೆದಿದ್ರು. ಈಗ ಜಿದ್ದಾಜಿದ್ದಿನ ಚುನಾವಣೆ ಮುಗಿದ ಬಳಿಕ ರಿಸಲ್ಟ್ ಬಗ್ಗೆ ಹೆಚ್ಚಾಯ್ತು, ಟೆನ್ಷನ್ ಹೆಚ್ಚಾಗಿದೆ. ಗೆಲುವಿನ ಬಗ್ಗೆ ಕೈ ತೆನೆ ನಡುವೆ ಬಾಜಿ. ತಮ್ಮ ಅಭ್ಯರ್ಥಿಯ ಗೆಲುವು ಪಕ್ಕಾ ಎಂದು ಜೆಡಿಎಸ್ ಕಾಂಗ್ರೆಸ್ ನಡುವೆ ಬೆಟ್ಟಿಂಗ್ ಜೋರಾಗಿದೆ. ಕಾನೂನು ಕಣ್ತಪ್ಪಿಸಿ ಫ್ಯಾನ್ಸ್, ಕಾರ್ಯಕರ್ತರು ಕೋಟಿ ಕೋಟಿ ರೂಪಾಯಿ ಬಾಜಿ ಕಟ್ಟಿದ್ದಾರಂತೆ. ಆತ್ಮೀಯರು, ಪರಿಚಯಸ್ಥರ ನಡುವೆ ಬೆಟ್ಟಿಂಗ್ ನಡೆದಿತ್ತು. ಒನ್ ಸೈಡೆಡ್ ಗೆಲುವಿನ ಲೆಕ್ಕಾಚಾರದಲ್ಲಿದ್ದ